ನೋಡಿಕೊಳ್ತಿದ್ದ ಹಸಿರು ಬಣ್ಣದ ಆಟೋ ಮಾಲೀಕನಿಗೆ ಕೈ ಕೊಟ್ಟಿತ್ತು. ರೆಡಿ ಮಾಡಿಸೋಣ ಅಂತ ಅಲ್ಲೇ ಆಟೋವನ್ನ ನಿಲ್ಲಿಸಿ ಹೋಗಿದ್ದ ಮಾಲೀಕನಿಗೆ ದುಡ್ಡು ಅಡ್ಜಸ್ಟ್ ಆಗಿರಲಿಲ್ಲ. ಹೀಗಾಗಿ ಆಗಾಗ ಬಂದು ಆಟೋ ಇದೆಯಾ ಇಲ್ವಾ ಅಂತ ಬಂದು ನೋಡ್ಕೊಂಡು ಹೋಗ್ತಿದ್ದ. ಆದ್ರೆ ಅದೇ ಗ್ರೀನ್ ಕಲರ್ ಆಟೋದಲ್ಲಿದ್ದ ಇಂಡಿಕೇಟರ್ ಕೊಲೆ ನಡೆದಿದೆ ಅಂತ ಸಿಗ್ನಲ್ ಕೊಡ್ತಿತ್ತು. ಹೀಗಾಗಿ ಏನಾಯ್ತು ಅಂತ ನೋಡಿದ್ರೆ ಆಟೋದಲ್ಲಿ ಕಾಣಿಸಿದ್ದು ಮಹಿಳೆಯ ಮೃತದೇಹ. ಆ ಶವದ ಹಿಂದೆ ಬಿದ್ದಾಗ ಗೊತ್ತಾಗಿದ್ದು ಟ್ರಯಾಂಗಲ್ ಲವ್ ಸ್ಟೋರಿ. ಇಷ್ಟಕ್ಕೂ ಏನಿದು ಆಟೋದಲ್ಲಿ ಕಂಡ ನಗ್ನ ಸತ್ಯ ತೋರಿಸ್ತೀವಿ ನೋಡಿ. ಮಹಿಳೆಯನ್ನ ಕೊಲೆ ಮಾಡಿ ಪ್ರಿಯಕರನೇ ತಂದು ರಸ್ತೆ ಬದಿಯ ಆಟೋದಲ್ಲಿ ಬಿಸಾಡಿ ಹೋಗಿರುವಂತಹ ಘಟನೆ. ಸುತ್ತಿ ಮೃತದೇಹವನ್ನ ಕಂಪ್ಲೀಟ್ ಆಗಿ ಮುಖದ ಮೇಲೆ ಗೊತ್ತಾಗದ ರೀತಿಯಲ್ಲಿ ಸುತ್ತಬಿಟ್ಟು ಆಟೋದಲ್ಲಿ ತಂದು ಬಿಸಾಡಿ ಆತ ಎಸ್ಕೇಪ್ ಆಗಿದ್ದ. ಅವರಿಬ್ಬರ ಮಧ್ಯೆ ಕೂಡ ಕಳೆದ ಒಂದು ವಾರದಿಂದಲೂ ಕೂಡ ಗಲಾಟೆ ಆಗ್ತಾ ಇತ್ತು ಈ ವಿಚಾರವಾಗಿ. ಮತ್ತೆ ಹಬ್ಬದ ದಿನವೂ ಕೂಡ ಗಲಾಟೆ ಆಗ್ತಿತ್ತು. ಎನಿ ಟೈಮ್ ಗಿಜಿಗುಡೋ ಏರಿಯಾದು ಮಧ್ಯರಾತ್ರಿಯಾದರೂ ಸರಿ ವಾಹನಗಳ ಸೌಂಡ್ ಇದ್ದೇ ಇರುತ್ತೆ. ಆಟೋಗಳಂತೂ ಓಡಾಡ್ತಾನೇ ಇರುತ್ತವೆ. ಆದ್ರೆ ಇದೇ ರಸ್ತೆಯಲ್ಲಿ ಒಂದು ಕೆಟ್ಟು ನಿಂತಿರೋ ಈ ಆಟೋ ಒಬ್ಬಳು ಮಹಿಳೆಯ ಕೊಲೆಗೆ ಸಾಕ್ಷಿಯಾಗತ್ತೆ. ಒಂದು ಕೊಲೆ ಸತ್ಯ ಆಟೋದಲ್ಲಿ ಅಡಗಿರುತ್ತೆ ಅಂತ ಇಲ್ಲಿ ಓಡಾಡೋ ಸ್ಥಳೀಯರ್ಯಾರು ಊಹಿಸಿರ್ಲಿಲ್ಲ, ಆಲೋಚನೆಯೂ ಮಾಡಿರ್ಲಿಲ್ಲ. ಆದ್ರೆ ಇದೇ ಆಟೋದಲ್ಲಿ ಮಹಿಳೆಯ ಶವವನ್ನ ಬಟ್ಟೆಯಲ್ಲಿ ಸುತ್ತಿ ಹಾಕಿದ್ರು. ಕೊಲೆ ಸತ್ಯವನ್ನ ಮುಚ್ಚಿಡೋ ಪ್ರಯತ್ನ ಮಾಡಿದ್ರು. ಆದ್ರೆ ಆಟೋ ನೀಡಿದ ರೆಡ್ ಸಿಗ್ನಲ್ ಮಹಿಳೆಯ ಕೊಲೆಯ ಸತ್ಯ ಹೊರಬರುವಂತೆ ಆಗಿದೆ. ನಿಗೂಢವಾಗಿ ನಡೆದು ಹೋಗಿದ್ದ ಮಹಿಳೆಯ ಕಗ್ಗೊಲೆಯ ಕಹಾನಿಯನ್ನ ಹೊರಗೆ ಎಳೆದಿದೆ. ನೋಡಿ, ರಸ್ತೆ ಬದಿಯಲ್ಲಿ ನಿಂತಿರೋ ಹಸಿರು ಬಣ್ಣದ ಆಟೋವನ್ನ ನೋಡಿ. ಈ ಆಟೋ ರೋಡಿಗಿಳಿದು ತುಂಬಾ ದಿನ ಆದಂತೆ ಕಾಣಿಸ್ತಿದೆ. ಆಟೋ ಬದಿಯಲ್ಲಿ ಸ್ಥಳೀಯರು ಕಸವನ್ನು ತಂದು ಎಸೆದಿದ್ದಾರೆ. ಮಳೆ ಬಂದ್ರೂ ಅಷ್ಟೇ, ಬಿಸಿಲಿದ್ರೂ ಅಷ್ಟೇ, ಆಟೋ ಸೌಂಡ್ ಮಾಡಿಕೊಂಡು ರೋಡಿಗೆ ಇಳಿದಿಲ್ಲ ಅನ್ನೋದು ಇಲ್ಲಿನ ಸೀನ್ ನೋಡಿದ್ರೆ ಗೊತ್ತಾಗ್ಬಿಡತ್ತೆ. ಆದ್ರೆ ಪೊಲೀಸ್ ಠಾಣೆಗೆ ಕೇವಲ 200 ಮೀಟರ್ ದೂರದಲ್ಲಿ ಕೆಟ್ಟು ನಿಂತಿರೋ ಇದೇ ಆಟೋದಲ್ಲಿ ಅದೊಬ್ಬಳ ಮಹಿಳೆಯ ಮೃತದೇಹ ಪ್ರತ್ಯಕ್ಷವಾಗುತ್ತೆ. ಆ ಮೃತದೇಹದ ಹಿನ್ನೆಲೆ ಕೆದಕಿದಾಗ ಬೆಚ್ಚಿ ಬೀಳುವಂತಹ ಪ್ರೇಮ್ ಕಹಾನಿಯೊಂದು ಹೊರಬರುತ್ತೆ ಅಂತ ಅಂದುಕೊಳ್ಳೋಕೆ ಸಾಧ್ಯವೇ ಇಲ್ಲ ಬಿಡಿ. ಇದು ಬೆಂಗಳೂರಿನ ಜಯನಗರ ಸಮೀಪವಿರೋ ತಿಲಕನಗರ. ಪ್ರತಿದಿನ ಸಾವಿರಾರು ಮಂದಿ ಸವಾರರು ಇದೇ ರಸ್ತೆಯಲ್ಲಿ ಓಡಾಡ್ತಿದ್ರು. ಇದೇ ಆಟೋವನ್ನ ನೋಡಿಕೊಂಡು ಹೋಗ್ತಿದ್ರು. ಯಾರೋ ಆಟೋವನ್ನ ರೋಡಿನಲ್ಲೇ ನಿಲ್ಲಿಸಿ ಹೋಗ್ಬಿಟ್ಟಿದ್ದಾರೆ. ರೆಡಿ ಮಾಡಿಸ್ಕೊಂಡು ಓಡಿಸೋದ್ ಬಿಟ್ಟು ಇಲ್ಲೇ ಬಿಟ್ಟಿದ್ದಾರಲ್ಲ ಅಂತ ಕೆಲವರು ಗೊಣಗಾಡ್ಕೊಂಡು ಸಹ ಹೋಗ್ತಿದ್ರು. ಆದ್ರೀಗ ತಿಲಕನಗರ ಪೊಲೀಸ್ ಠಾಣೆಯ ಸಮೀಪದಲ್ಲೇ ನಿಂತಿರೋ ಈ ಆಟೋದಲ್ಲಿ ಮಹಿಳೆಯ ಶವ ಪತ್ತೆಯಾಗಿದೆ. ಯಾರೋ ಮಹಿಳೆಯನ್ನ ಕೊಲೆ ಮಾಡಿ ಮೃತದೇಹವನ್ನ ತಂದು ನಿಲ್ಲಿಸಿದ್ದ ಆಟೋದಲ್ಲಿ ತಂದಿಟ್ಟು ಯಾರಿಗೂ ಕಾಣದಂತೆ ಬಟ್ಟೆ ಮುಚ್ಚಿ ಹೋಗಿದ್ದಾರೆ. ಬಟ್ ಆಕಸ್ಮಿಕವಾಗಿ ಆಟೋ ಬಳಿ ಸ್ಥಳೀಯ ನಿವಾಸಿಗಳಿಗೆ ಮಹಿಳೆಯ ಮೃತದೇಹ ಕಾಣಿಸಿದೆ. ಅಲ್ಲಿಗೆ ಇಲ್ಲಿನ ಸೀನ್ ಕಂಪ್ಲೀಟ್ ಚೇಂಜ್ ಆಗ್ಬಿಡತ್ತೆ. ಗ್ರೀನ್ ಕಲರ್ ಆಟೋ ನೀಡಿತ್ತು ಹೆಣ್ಮಗಳ ಹತ್ಯೆ ಸಿಗ್ನಲ್. ಕೊಲೆ ನಡೆದಿದ್ದು ಎಲ್ಲಿ? ಶವ ತಂದು ಬಿಸಾಡಿದ್ಯಾರು? ತಿಲಕನಗರ ಪೊಲೀಸರಿಗೆ ಫುಲ್ ತಲೆ ಬಿಸಿ. ಇರೋ ಬರೋ ಕೆಲಸ ಬಿಟ್ಟು ಆಟೋದಲ್ಲಿ ಶವವಾಗಿ ಹೋಗಿರೋ ಮಹಿಳೆಯ ಸಾವಿನ ಸತ್ಯ ತಿಳಿದುಕೊಳ್ಳೋಕೆ ಮುಂದಾಗ್ತಾರೆ. ಮೊದಲು ನಿಗೂಢವಾಗಿ ಕೊಲೆಯಾಗಿ ಹೋಗಿರೋ ಮಹಿಳೆ ಯಾರು ಅನ್ನೋದನ್ನ ಪತ್ತೆ ಹಚ್ಚೋಕೆ ಫೀಲ್ಡ್ಗೆ ಇಳಿತಾರೆ. ಸ್ಥಳೀಯರನ್ನು ವಿಚಾರಿಸೋಕೆ ಮುಂದಾಗ್ತಾರೆ. ಆಗ ಗೊತ್ತಾಗೋದೆ ಇಲ್ಲಿ ಸತ್ತು ಹೋಗಿರೋ ಮಹಿಳೆ ಯಾರು ಅನ್ನೋದು. ಸಂಜೆ ಒಂದು 5:30ಕ್ಕೆ ಠಾಣೆಗೆ ಮಾಹಿತಿ ಬಂದಿತ್ತು. ಒಬ್ಬರು ಮಹಿಳೆದು ಶವ ಆಟೋದಲ್ಲಿ ಇದೆ ಅಂದ್ಕೊಂಡು ಹೋಗಿ ಎಲ್ಲ ವಿಚಾರಣೆ ಎಲ್ಲ ಮಾಡಿ ನೋಡಿದಾಗ ಅವರ ಹೆಸರು
ಲೋಕಲ್ ಒಬ್ಬ ಮುಸ್ಲಿಂ ಮಹಿಳೆ ಅಂತ ಗೊತ್ತಾಯಿತು. ನೋಡಿದಾಗ ಅದು ತೀರ್ ಹೋಗಿದ್ರು. ಅದಕ್ಕೆ ಒಂದು ಕೊಲೆ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ. ಲೇಡಿದು ಐಡೆಂಟಿಫಿಕೇಶನ್ ಮಾತ್ರ ಆಗಿದೆ. ಅವರು ವಿಡೋ ಇದ್ದಾರೆ ಮತ್ತು ಅವ್ರಿಗೆ 4 ಜನ ಮಕ್ಕಳಿದ್ದಾರೆ, ಮನೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ತಿಳಿದು ಬಂದಿದೆ. ಮುಖಕ್ಕೆ ಮೇಕಪ್ ಹಾಕೊಂಡು ಪೋಸ್ ಕೊಡ್ತಾಗಿರೋ ಈ ಹೆಣ್ಣು ಮಗಳೇ ಆಟೋದಲ್ಲಿ ಶವವಾಗಿ ಪತ್ತೆಯಾಗಿರೋದು. ನೋಡೋಕೆ ಇನ್ನೂ ಚಿಕ್ಕ ಹುಡುಗಿ ರೀತಿ ಕಾಣಿಸ್ತಿರೋ ಈ ಚಲುವೆಗೆ ಇದೀಗ ನಿಗೂಢವಾಗಿ ಕೊಲೆಯಾಗಿ ಆಟೋದಲ್ಲಿ ಮೂಟೆ ಕಟ್ಟಿದ ಸ್ಥಿತಿಯಲ್ಲಿ ಅನಾಥ ಶವ ಆಗಿರೋದು. ಈಕೆಯ ಹೆಸರು ಸಲ್ಮಾ, ವಯಸ್ಸು 35 ವರ್ಷ, ಬೆಂಗಳೂರಿನ ತಿಲಕ್ ನಗರ ನಿವಾಸಿ, 4 ಮಕ್ಕಳ ತಾಯಿ. ಗಂಡನನ್ನ ಕಳೆದುಕೊಂಡು ಒಂಟಿಯಾಗಿ ಜೀವನ ನಡೆಸ್ತಾಗಿದ್ಲು. 4 ಮಕ್ಕಳನ್ನ ಒಬ್ಬಳೇ ನೋಡಿಕೊಳ್ತಿದ್ಲು. ಆದ್ರೀಗ ಈಕೆಯೂ ಸಾವಿನ ಮನೆ ಸೇರ್ಬಿಟ್ಟಿದ್ದಾಳೆ. ಘಟನಾ ಸ್ಥಳದಲ್ಲಿದ್ದಾವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇರುವಂಥ ಒಂದು ಆಟೋ ಏನಿದೆ, ಇದು ಮೇನ್ ರೋಡ್ ಅಂದರೆ ಸ್ಟೇಷನ್ನ ಕೆಲ ಸನಿಹ ದೂರದಲ್ಲಿ ಇರುವಂಥ ಒಂದು ಆಟೋ. ಈ ಆಟೋ ಅಂದರೆ ಏನು ಪ್ಯಾಸೆಂಜರ್ ಆಟೋ ಏನಿದೆ, ಇದು ರಿಪೇರಿಯಾಗಿ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿತ್ತು. ಇದು ಮಾರಾಟಕ್ಕೂ ಕೂಡ ಇಡಲಾಗಿತ್ತು. ಆದರೆ ನಿನ್ನೆ ರಾತ್ರಿ ಇಲ್ಲಿ ಗಲಾಟೆಯಾಗಿ, ಅಂದರೆ ಇದೇ ಒಂದು ಸ್ಥಳದಲ್ಲಿ ಗಲಾಟೆ ಆಗಿರುವಂಥದ್ದು. ನಂತರ ಸಲ್ಮಾ ಅಂತೇಳಿ ಮಹಿಳೆ, 35 ವರ್ಷದ ಮಹಿಳೆ, ಆಕೆಗೆ ಮದುವೆಯಾಗಿ 4 ಜನ ಮಕ್ಕಳಿದ್ದಾರೆ. ತಿಲಕ್ ನಗರ ಮುಖ್ಯ ರಸ್ತೆಯಲ್ಲಿ ನಿಂತಿದ್ದ ಆಟೋದಲ್ಲಿ ಶವವಾಗಿ ಹೋಗಿರೋದು ಸಲ್ಮಾ ಅಂತ ಪೊಲೀಸರಿಗೆ ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈಕೆಯನ್ನ ಕೊಲೆ ಮಾಡಿದ್ದು ಯಾರು, ಯಾಕೆ ಅನ್ನೋದನ್ನ ಪತ್ತೆ ಮಾಡೋದು ಪೊಲೀಸರಿಗೆ ಸವಾಲಾಗಿತ್ತು. ಹೀಗಾಗಿ ತಿಲಕ್ ನಗರ ಪೊಲೀಸರು ಮೊದಲು ಮಾಲೀಕನ ಅಡ್ರೆಸ್ ಚೆಕ್ ಮಾಡ್ತಾರೆ. ಆದರೆ ಆ ಅಡ್ರೆಸ್ ಕೊಲೆಗಾರನದ್ದಾಗಿರ್ಲಿಲ್ಲ. ಹೀಗಾಗಿ ಪೊಲೀಸರು ಕೆಲವು ಸಿಸಿ ಕ್ಯಾಮೆರಾ, ಸಲ್ಮಾ ಬಳಸುತ್ತಿದ್ದ ಫೋನ್ ನಂಬರ್ ಪಡೆದು ಫೋನ್ ನಂಬರ್ ಟ್ರ್ಯಾಕ್ ಮಾಡೋಕೆ ಮುಂದಾಗ್ತಾರೆ. ಆಗ ಪೊಲೀಸರಿಗೆ ಒಂದು ಕ್ಲೂ ಸಿಗತ್ತೆ. ಸಲ್ಮಾಳ ಸಾವಿಗೆ ಅದಿಬ್ಬರೇ ಕಾರಣಕರ್ತರಾಗಿರಬಹುದು ಎನ್ನೋ ಅನುಮಾನ ಮೂಡುತ್ತೆ. ಆ ಅನುಮಾನದ ಮೇಲೆಯೇ ತನಿಖೆಗಿಳಿದ ಪೊಲೀಸರಿಗೆ ಅದೊಬ್ಬ ಸಿಕ್ಕಿಬಿದ್ದಿದ್ದ. ಪೊಲೀಸರ ಡೌಟ್ ಕೂಡ ನಿಜವಾಗಿತ್ತು. ಇವನೇ ನೋಡಿ ಸಲ್ಮಾ ಪಾಲಿನ ಯಮ. ಸಲ್ಮಾಳನ್ನ ಕೊಲೆಗೈದಿದ್ದ ಕಿರಾತಕ ನಿಗೂಢವಾಗಿ ಮಹಿಳೆಯನ್ನ ಕೊಂದು ಸಲ್ಮಾಳ ಮೃತದೇಹವನ್ನ ಬಟ್ಟೆಯಲ್ಲಿ ಸುತ್ತಿ ಆಟೋದಲ್ಲಿ ತಂದಿಟ್ಟು ಎಸ್ಕೇಪ್ ಆಗಿದ್ದ ಹಂತಕ ಹೆಸರು ಸುಬ್ರಮಣಿ. ಇವನು ಕೂಡ ತಿಲಕ್ ನಗರದ ನಿವಾಸಿಯೇ. ಸಲ್ಮಾ ಹಾಗೂ ಈ ಸುಬ್ರಮಣಿಗೆ ಏನು ಸಂಬಂಧ? ಇವನ್ ಯಾಕೆ ಸಲ್ಮಾಳನ್ನ ಕೊಂದ? ಕೊಲೆ ಮಾಡಿ ಅದ್ ಹೇಗೆ 2 ವರ್ಷಗಳಿಂದ ಕೆಟ್ಟು ನಿಂತಿದ್ದ ಆಟೋದಲ್ಲಿ ಶವ ತಂದು ಬಚ್ಚಿಟ್ಟ ಅಂತ ತಿಲಕ್ ನಗರ ಪೊಲೀಸರು ವಿಚಾರಣೆ ಮಾಡ್ತಾರೆ. ಆಗ ಸಲ್ಮಾಳ ಕೊಲೆ ಕೇಸ್ನಲ್ಲಿ ಸುಬ್ರಮಣಿ ಮಾತ್ರವಲ್ಲ, ಇನ್ನೊಬ್ಬ ಸೆಂಥಿಲ್ ಅನ್ನೋನು ಕೂಡ ಇದ್ದಾನೆ ಅನ್ನೋದು ಗೊತ್ತಾಗತ್ತೆ. ರಾತ್ರೋರಾತ್ರಿ ಕಾರ್ಯಾಚರಣೆಗಿಳಿದ ತಿಲಕ್ ನಗರ ಪೊಲೀಸರು 2 ಹಂತಕರನ್ನ ಬಂಧಿಸಿ ಠಾಣೆಗೆ ಕರ್ಕೊಂಡು ಬರ್ತಾರೆ. ನಂತರ ಕೊಲೆಗೆ ಕಾರಣವೇನು ಅಂತ ವಿಚಾರಿಸ್ತಾರೆ. ಆಗ್ಲೇ ನೋಡಿ ಸಲ್ಮಾಳ ಟ್ರಯಾಂಗಲ್ ಲವ್ ಸ್ಟೋರಿ ರಿವೀಲ್ ಆಗೋದು. ಆಟೋದಲ್ಲಿ ಹಿಂದೆ ಇಟ್ಟಿದ್ದು ನೋಡಿದ್ರೆ ಅದು ಘಟನೆ ಬೇರೆ ಕಡೆ ನಡೆದಿದೆ. ತಂದು ಅಲ್ಲಿ ಇಟ್ಟಿದ್ರ ಬಗ್ಗೆ ಖಚಿತವಾಗಿ ಗೊತ್ತಾಗಿದೆ. ಈಗ PM ರಿಪೋರ್ಟ್ ಬಂದ ಮೇಲೆ ಎಲ್ಲಿ ಇಂಜುರೀಸ್, ಕಾಸ್ ಆಫ್ ಡೆತ್ ಏನು ಅಂತ ಗೊತ್ತಾಗುತ್ತೆ. ಮತ್ತೆ ತನಿಖೆಯಿಂದ ವಾಟ್ ವಾಸ್ ದ ಮೋಟಿವ್ ಅಂತ ಗೊತ್ತಾಗಬೇಕಾಗಿದೆ. ಅದು ಬಹುಶಃ ಆಟೋ ನೋಡಿದ್ರೆ ಅದು ಹಳೇದು ಯೂಸ್ ಮಾಡಿದಂಗೆ ನಿಂತಿರೋದು ಆಟೋದಲ್ಲಿ ಇಟ್ಬಿಟ್ಟು ಹೋಗಿರೋ ತರ ಕಂಡು ಬಂದಿದೆ ಮೇಲ್ನೋಟಕ್ಕೆ. ಅವನ ಜೊತೆ ಚಾಟಿಂಗ್, ಇವನೊಂದಿಗೆ ಡೇಟಿಂಗ್, ಪ್ರೇಯಸಿಗೆ ಚಟ್ಟ ಕಟ್ಟಿದ್ದ ಹೇಗೆ 2 ಬಾಯ್ ಫ್ರೆಂಡ್ಸ್. ನೂರಾರು ಕನಸು ಕಾಣುತ್ತಾ ಮದುವೆಯಾಗಿದ್ದ ಸಲ್ಮಾ 4 ಮಕ್ಕಳ ತಾಯಿಯಾಗ್ತಾಳೆ. 4 ಮಕ್ಕಳಾದ್ಮೇಲೆ ಗಂಡ ಅನಾರೋಗ್ಯದಿಂದ ಸಾವಿನ ಮನೆ ಸೇರ್ಬಿಡ್ತಾನೆ. ಗಂಡ ಸತ್ತ ಮೇಲೆ ಮಕ್ಕಳನ್ನ ಸಾಕಿ ಸಲಹುತ್ತಿದ್ದ ಸಲ್ಮಾ ದಾರಿ ತಪ್ಪಿದ್ಲು. ಅದು ಕೂಡ 3 ಯುವಕರೊಂದಿಗೆ ಸ್ನೇಹ ಬೆಳೆಸಿದ್ಲು. ಪೇಂಟಿಂಗ್ ಕೆಲಸ ಮಾಡ್ತಿದ್ದ ಸುಬ್ರಮಣಿ ಅನ್ನೋನ ಜೊತೆ ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಿದ್ರೆ
ಅಟ್ ದಿ ಸೇಮ್ ಟೈಮ್ ಸೆಂಥಿಲ್ ಹಾಗೂ ಮತ್ತೊಬ್ಬ ಯುವಕನೊಂದಿಗೂ ಪ್ರೀತಿಯ ಡ್ರಾಮಾ ಮಾಡ್ತಿದ್ಲಂತೆ. ಅವನಿಗೆ ಗೊತ್ತಿಲ್ಲದೆ ಇವನ ಜೊತೆ ಸುತ್ತಾಡೋದು, ಇವನಿಗೆ ಮರೆಮಾಚಿ ಮತ್ತೊಬ್ಬನೊಂದಿಗೆ ಓಡಾಡೋದು ಮಾಡ್ತಿದ್ಲಂತೆ. ಈ ವಿಷಯ ಸುಬ್ರಮಣಿ ಹಾಗೂ ಸೆಂಥಿಲ್ಗೆ ಗೊತ್ತಾಗ್ಬಿಡತ್ತೆ. ಇದರಿಂದ ಫುಲ್ ತಲೆ ಕೆಡಿಸ್ಕೊಂಡ ಸುಬ್ರಮಣಿ ಹಾಗೂ ಸೆಂಥಿಲ್ ಸಲ್ಮಾಳಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಮುಂದಾಗ್ತಾರೆ. ಅಕ್ಟೋಬರ್ 24ನೇ ತಾರೀಕು ಸಂಜೆ 5 ಗಂಟೆ ಸುಮಾರು ಸಲ್ಮಾಳನ್ನ ಈ ಸುಬ್ರಮಣಿ ಇದೇ ಮನೆಗೆ ಕರೆಯಿಸಿಕೊಳ್ತಾನೆ. ಸೆಂಥಿಲ್ ಕೂಡ ಸುಬ್ರಮಣಿ ಮನೆಯಲ್ಲೇ ಇರ್ತಾನೆ. ಈ ವೇಳೆ ಇಬ್ಬರನ್ನು ನೋಡಿದ ಸಲ್ಮಾ ತಬ್ಬಿಬ್ಬಾಗ್ತಾಳೆ. ಈ ವೇಳೆ ಸುಬ್ರಮಣಿ, ನಿನ್ನ ಆಟ ನಮಗ್ ಗೊತ್ತಾಗೋಯ್ತು, ನಿಂದು ಒಂದು ಜನ್ಮಾನ ಅಂತ ಬೈದಿದ್ದಾರೆ. ಈ ವೇಳೆ ಸುಬ್ರಮಣಿ ಹಾಗೂ ಸಲ್ಮಾ ನಡುವೆ ಗಲಾಟೆಯೇ ನಡೆದಿದೆ. ಈ ವೇಳೆ ಸುಬ್ರಮಣಿ ಸಲ್ಮಾಳ ತಲೆಗೆ ರಾಡ್ನಲ್ಲಿ ಹೊಡೆದು ಹತ್ಯೆ ಮಾಡಿದ್ದಾನೆ. ಆರೋಪಿಗಳು ಸೆಂಥಿಲ್ ಮತ್ತೆ ಮತ್ತೊಬ್ಬ ಆತನ ಜೊತೆಗೂಡಿದಂಥ ಮತ್ತೊಬ್ಬ ಆರೋಪಿ ಏನಿದ್ರೆ ಇಬ್ಬರು ಕೂಡ ಆ ಒಂದು ಮಹಿಳೆಯನ್ನ ಈ ಒಂದು ಮನೆಗೆ ಕರೆಸಿಕೊಂಡು ಇಲ್ಲಿ ಕೊಲೆ ಮಾಡಿದ್ರು ಅಂತೇಳಿ ಈಗ ವಿಚಾರ ಗೊತ್ತಾಗಿರೋದು. ನಿನ್ನೆ ಏನು ಈ ಒಂದು ಕೊಲೆ ನಡೆದ ಬಳಿಕ ಆರೋಪಿಗಳು ಮೃತದೇಹವನ್ನು ಇಲ್ಲಿಂದ ಹೊತ್ಕೊಂಡೋಗಿ ಒಂದು ಆಟೋದಲ್ಲಿ ಮೃತದೇಹವನ್ನು ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನಂತರ ತಿಲಕ್ ನಗರ ಪೊಲೀಸರಿಗೆ ಆಟೋದಲ್ಲಿ ಮಹಿಳೆ ಶವ ಇರೋ ಬಗ್ಗೆ ಒಂದು ಮಾಹಿತಿ ಬರುತ್ತೆ. ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಒಂದು ಶವವನ್ನು ತೆಗೆದು ನಂತರ ಪರಿಶೀಲನೆ ಮಾಡಿದಾಗ ಮೃತ ಮಹಿಳೆಯನ್ನ ಸಲ್ಮಾ ಅಂತೇಳಿ ಕೂಡ ಗೊತ್ತಾಗಿರೋದು. ನಂತರ ಇದ್ರ ಬಗ್ಗೆ ತನಿಖೆಯನ್ನ ಮಾಡಿದಾಗ ಆರೋಪಿ ಸೆಂಥಿಲ್ ಏನಿದ್ದಾನೆ ಈತ ಮತ್ತೊಬ್ಬ ಸಹಚರನ ಜೊತೆಗೂಡಿ ಈ ಒಂದು ಕೊಲೆ ಕೂಡ ಮಾಡಿರ್ತಾನೆ. ಆರೋಪಿ ಸೆಂಥಿಲ್ ಈ ಒಂದು ಮನೆಯಲ್ಲಿ ವಾಸವಾಗಿರ್ತಾನೆ. ಈ ಒಂದು ಮನೆಗೆ ಆಕೆಯನ್ನ ಆಗಾಗ ಕರ್ಸ್ಕೊಳ್ತಾ ಇದ್ದ ಅಂತೇಳಿ ಒಂದು ವಿಚಾರ ಕೂಡ ಗೊತ್ತಾಗಿರೋದು. ಏನು ಇಬ್ಬರ ನಡುವೆ ಒಂದು ಆತ್ಮೀಯ ಸಲುಗೆ ಇದ್ದರಿಂದ ಇಬ್ರು ಕೂಡ ಭೇಟಿಯನ್ನ ಹಾಕ್ತಾ ಇರ್ತಾರೆ. ಸಲ್ಮಾಳ ಡ್ರಾಮಾ ನೋಡಿ, ಸಲ್ಮಾಳ ಕಳ್ಳಾಟ ನೋಡಿ ಕೋಪಗೊಂಡಿದ್ದ ಸುಬ್ರಮಣಿ ಹಾಗೂ ಸೆಂಥಿಲ್ ಮನೆಯಲ್ಲೇ ಕೊಲೆ ಮಾಡ್ತಾರೆ. ಆದರೆ ಈ ಕೇಸ್ನಿಂದ ಬಚಾವಾಗೋಕೆ ಏನು ಮಾಡೋದು, ಮೃತದೇಹವನ್ನ ಏನು ಮಾಡೋದು ಅಂತ ಆಲೋಚಿಸಿದ್ದಾರೆ. ನಂತರ ಕೊಲೆ ನಡೆದ ಘಟನಾ ಸ್ಥಳದಲ್ಲೇ ಕೆಟ್ಟು ನಿಂತಿದ್ದ ಆಟೋದಲ್ಲಿ ಶವ ಬಿಸಾಡೋ ಪ್ಲಾನ್ ಮಾಡ್ತಾರೆ. ಅದರಂತೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಸಲ್ಮಾಳ ಮೃತದೇಹವನ್ನ ತಂದು ಆಟೋದಲ್ಲಿ ಬಿಸಾಡಿ ಎಸ್ಕೇಪ್ ಆಗಿರ್ತಾರೆ. ಆ ಮಹಿಳೆ ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಆಕೆಯನ್ನ ಕೊಲೆ ಮಾಡಿ ನಂತರ ಇಲ್ಲಿಂದ ಒಂದು ಬಟ್ಟೆಯಲ್ಲಿ ಆಕೆಯನ್ನ ಮೃತದೇಹವನ್ನು ಸುತ್ತಕೊಂಡು ಸ್ವಲ್ಪ ದೂರದಲ್ಲೇ ಇರುವಂಥ ಒಂದು ಏನು ನಿಂತಿದ್ದ ಆಟೋದಲ್ಲಿ ಮೃತದೇಹವನ್ನು ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗಿರೋದು. ಮತ್ತೆ ಇದೇ ಸ್ಥಳದಿಂದ ಪೊಲೀಸ್ ಠಾಣೆ ಕೂಡ ಸ್ವಲ್ಪ ಕೂದಲಲ್ಲೇ ದೂರದಲ್ಲೇ ಇರೋದು. ಏನು ಪೊಲೀಸ್ ಠಾಣೆ ಸುಮಾರು ಒಂದು 200 ಮೀಟರ್ ಅಂತರದಲ್ಲಿ ಮನೆ ಇದ್ರೆ ನಂತರ ಸ್ವಲ್ಪ ದೂರದಲ್ಲೇ ಒಂದು ಆಟೋವನ್ನು ಕೂಡ ನಿಲ್ಲಿಸಲಾಗಿತ್ತು. ಸದ್ಯ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಈಗ ತಿಲಕ್ ನಗರ ಪೊಲೀಸರು ಬಂಧಿಸಿದ್ದಾರೆ. ಆಟೋದಲ್ಲಿ ಮೃತದೇಹ ಬಿಸಾಡಿ ತನಿಖೆಯ ಹಾದಿ ತಪ್ಪಿಸಬೇಕು ಅನ್ನೋದು ಹಂತಕರ ಪ್ಲಾನ್ ಆಗಿರುತ್ತೆ. ಆಟೋ ಮಾಲೀಕ ಅಪರಿಚಿತ ಮಹಿಳೆಯ ಅಡ್ರೆಸ್ ಹುಡುಕೋ ಅಷ್ಟರಲ್ಲಿ ತಾವು ಎಸ್ಕೇಪ್ ಆಗ್ಬಹುದು ಅಂತ ಈ ನೀಚರು ಅಂದ್ಕೊಂಡಿರ್ತಾರೆ. ಆದರೆ ಪೊಲೀಸರು ಪಾಪಿಗಳು ಎಸ್ಕೇಪ್ ಆಗೋಕು ಮುನ್ನವೇ ಅವರ ಮನೆಗೆ ಭೇಟಿ ಕೊಟ್ಟು ಬಂಧಿಸಿದ್ದಾರೆ.